ಶ್ರೀನಿವಾಸಪುರ ಸುದ್ದಿ. ಹಾಲಿನ ದರ ಏರಿಕೆಗೆ ರೈತ ಸಂಘದಿಂದ ಪ್ರತಿಭಟನೆ. ಇಳಿಕೆ ಮಾಡಿರುವ ಹಾಲಿನ ದರವನ್ನು ಕೂಡಲೇ ಹಿಂಪಡೆಯಲು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹಧನ ಕೂಡಲೇ ಬಿಡುಗಡೆ ಮಾಡಬೇಕು. ಪ್ರೋತ್ಸಾಹಧನ 5 ರು ಬದಲಿಗೆ 10 ರುಗೆ ಏರಿಕೆ ಮಾಡಬೇಕು. 1 ಲೀಟರ್ ಹಾಲಿನ ಬೆಲೆ 50 ರು ನಿಗದಿಪಡಿಸುವಂತೆ ಹಾಗೂ ಹೈನುಗಾರಿಕೆಯ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹಾಲು ಒಕ್ಕೂಟದ ಉಪಕೇಂದ್ರ ಮುಂದೆ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ಕ್ಷೇತ್ರದ ರೈತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿ ಕೋಲಾರ ಕೋಚಮುಲ್ ವ್ಯವಸ್ಥಾಪಕ ನಿರ್ದೇಶಕರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ತಲುಪಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನವೀನ್ ಮಾತನಾಡಿ, ಕೂಡಲೇ ಸರ್ಕಾರ ಇಳಿಕೆ ಮಾಡಿರುವ ಹಾಲಿನ ದರವನ್ನು ಕೂಡಲೇ ಹಿಂಪಡೆಯಲು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹಧನ ಕೂಡಲೇ ಬಿಡುಗಡೆ ಮಾಡಬೇಕು. ಪ್ರೋತ್ಸಾಹಧನ 5 ರು ಬದಲಿಗೆ 10 ರುಗೆ ಏರಿಕೆ ಮಾಡಬೇಕು. ತಾಲೂಕಿನ ಹಲವು ಪಶು ಆಸ್ಪತ್ರೆಗಳಲ್ಲಿ ಬಹಳಷ್ಟು ಕಡೆ ಸಿಬ್ಬಂದಿ ಕೊರತೆ ಇದೆ, ಕೂಡಲೇ ನೇಮಿಸಬೇಕೆಂದು ಒತ್ತಾಯಿಸಿದರು. ಹೈನುಗಾರಿಕೆ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಪರಿಹಾರನ ಕೊಡಬೇಕು ಅಂತೇಳಿ ಎಲ್ಲ ಕಡೆ ಹೋರಾಟಗಳು ಇವತ್ತು ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ಮಂಡ್ಯ, ಬೆಂಗಳೂರು, ಕೋಲಾರ ಒಕ್ಕೂಟಗಳು ಮುಂಚೂಣಿಯಲ್ಲಿದ್ದಾವೆ. ನಮ್ಮ ಕೋಲಾರ ಕೋಚಮಲ್ ಒಕ್ಕೂಟ 3ನೇ ಸ್ಥಾನದಲ್ಲಿದೆ. ಆದರೆ ಇವತ್ತು ದಿಢೀರನೆ 2 ರೂಪಾಯಿ 35 ಪೈಸೆ 1 ಲೀಟರ್ ಹಾಲಿನ ದರ ಇಳಿಕೆ ಮಾಡಿದ್ದಾರೆ. ಅದನ್ನು ಕೂಡಲೇ ಹೆಚ್ಚಿಸಬೇಕು. ತದನಂತರ ಇವತ್ತೇನು ಸರ್ಕಾರ 9 ತಿಂಗಳಿಂದ ಪ್ರೋತ್ಸಾಹಧನ ಉಳಿಸ್ಕೊಂಡಿದ್ದಾರೆ, ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಅದರಲ್ಲಿ SC ST ಮೇಲ್ವರ್ಗದವರು ಅಂತೇಳಿ ತಾರತಮ್ಯವನ್ನು ಮಾಡಬಾರ್ದು. ರಾಜ್ಯ ಸರ್ಕಾರಕ್ಕೆ ಇದನ್ನು ಎಚ್ಚರಿಕೆ ಮಾಡ್ತಾ ಇದ್ದೀವಿ. 3ನೇದಾಗಿ ಇವತ್ತು ನಮ್ಮ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸಿನ ಆಧಾರದಲ್ಲಿ 1 ಲೀಟರ್ ಹಾಲಿನ ಬೆಲೆಯನ್ನು ಇವತ್ತು 50 ರು ಕಡ್ಡಾಯವಾಗಿ ನಿಗದಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಇದರಲ್ಲಿ 4ನೇದು ಇವತ್ತೇನು 5 ರೂಪಾಯಿ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಅದನ್ನು 10 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಎಲ್ಲ ಇಲಾಖೆಗಳಲ್ಲಿ ದುಡಿಯುವಂಥ ಕೆಲಸಗಳ ನಮ್ಮ ನೌಕರರೇನಿದ್ದಾರೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳನ್ನು ಕೇಳುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಎಲ್ರಿಗೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥ ಖಾಸಗಿ ಆಸ್ಪತ್ರೆಯಲ್ಲಿರುವಂಥ ಎಲ್ರಿಗೂ ಕೂಡ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ 500 ಗ್ರಾಂ ಹಾಲು ವಿತರಣೆ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತು KMF ಮುಂದಾಗಬೇಕು. ಅದರಿಂದ ನಮ್ಮ ಹಾಲು ಉತ್ಪಾದಕರನ್ನು ರಕ್ಷಣೆ ಮಾಡಬೇಕು. ವಿದೇಶದಿಂದ ಬರುವಂಥ ಹಾಲು ಪೌಡ್ರನ್ನು ನಿಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಕೂಡಲೇ ರಾಜ್ಯಾದ್ಯಂತ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿ ಇವತ್ತು ಒಕ್ಕೂಟಗಳಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ನಮ್ಮ ಕೋಲಾರದಲ್ಲಿರುವಂಥ ಕೋಚಮಲ್ಲು ಮೇಘಾ ಡೈರಿ ಮಾಡುವ ಹೆಸರಿನಲ್ಲಿ ಇವತ್ತು ಯಥೇಚ್ಛವಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ತಡೆಗಟ್ಟಬೇಕು. ಆ ನಂತರ ಇವತ್ತು ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳ ಅಕೌಂಟ್ಗೆ ಪ್ರತಿ ವಾರಕ್ಕೆ 1 ಸಲ ಬಿಲ್ ಪಾವತಿ ಆಗ್ತಾ ಇತ್ತು, ಇವತ್ತು 15 ದಿವಸ 25 ದಿವಸ ಆಗ್ತಾ ಇದೆ. ಅದನ್ನು ಬಿಡಬೇಕು. ಪ್ರತಿ ವಾರ ಡೈರಿಗಳಿಗೆ ಆ ಹಣವನ್ನು ಬಿಡುಗಡೆ ಮಾಡಬೇಕು, ಬಿಲ್ಲನ್ನು. ಆ ನಂತರ ಡೈರಿನಲ್ಲಿ ಕೆಲಸ ಮಾಡುವಂಥ ನಮ್ಮ ಸಿಬ್ಬಂದಿ ವರ್ಗ ನೌಕರರೇನಿದ್ದಾರೆ ಅವ್ರಿಗೂ ಕೂಡ ಸೂಕ್ತ ರೀತಿಯಲ್ಲಿ ಪರಿಹಾರಗಳನ್ನು ಕೊಡುವುದ್ರ ಮುಖಾಂತರ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಸು ಸಾಕಾಣಿಕೆ ಮಾಡೋದು ಕಷ್ಟ ಆಗ್ತಾ ಇದೆ. ಅಲ್ಲಿ ಪಶು ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಏನು ಡಾಕ್ಟರ್ಗಳು ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗ ತೀರಾ ಕಡಿಮೆ ಆಗಿದೆ. ಆ ಸಿಬ್ಬಂದಿ ವರ್ಗವನ್ನು ರಾಜ್ಯ ಸರ್ಕಾರ ನೇಮಿಸಬೇಕು. ಪ್ರತಿ ಹಳ್ಳಿಗೂ ಕೂಡ ಯಾವುದೇ ಸಂದರ್ಭದಲ್ಲಿ ಹೈನುಗಾರಿಕೆಯಲ್ಲಿ ಪಶು ಸಂಗೋಪನೆಯಲ್ಲಿ ಹೆಚ್ಚು ಕಡಿಮೆ ಆಗದಂಥ ಸಂದರ್ಭದಲ್ಲಿ ಆ ರೋಗಾಣುಗಳನ್ನು ತಡೆಗಟ್ಟಲಿಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಆ ಡಾಕ್ಟರ್ಗಳನ್ನು ಕಳಿಸಬೇಕು. ಇಲ್ಲಿ KMF ನಿಂದ ಕೂಡ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ.